ಎಲ್ಲ ನೀಟ್ 2026ನ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ನೀಟ್ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ತುಂಬ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರೆ, ಸೊ ಈ ಒಂದು ವಿಡಿಯೋದಲ್ಲಿ ರಿಸಲ್ಟ್ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ, ಯಾವಾಗ ರಿಸಲ್ಟ್ ಬರುತ್ತೆ, ಹಾಗೆ ಅದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕೌನ್ಸಿಲಿಂಗ್ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನೀಟ್ 2026ನ MBBS ಕಟ್ ಆಫ್ ಎಷ್ಟಿದೆ, ಸೊ ಕಟ್ ಆಫ್ ರಿಲೇಟೆಡ್ ಒಂದಷ್ಟು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದು ಏನಂತ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಸೊ ಹಾಗೆ ನೀಟ್ 2026ನ MBBS ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ, ಗೌರ್ಮೆಂಟು ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಅನ್ನೋದು ಎಷ್ಟಿದೆ, MBBS ನಿಮ್ಮ ಫೀಸ್ ಸ್ಟ್ರಕ್ಚರ್ನ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಕಂಪ್ಲೀಟಾಗಿ. ಹಾಗೆ ನೀಟ್ 2026ನಲ್ಲಿ ಎಷ್ಟು ಮಾರ್ಕ್ಸ್ ಬಂದರೆ ಗೌರ್ಮೆಂಟ್ MBBS ಸೀಟ್ ಅನ್ನೋದು ನಿಮ್ಗೆ ಸಿಗುತ್ತೆ, ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ MBBS ಸೀಟ್ ಅನ್ನೋದು ಸಿಗುತ್ತೆ. ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ನೀಟ್ 2026ನ ಕೌನ್ಸಿಲಿಂಗ್ ಯಾವಾಗ ಆರಂಭವಾಗಲಿದೆ, ಕೌನ್ಸಿಲಿಂಗ್ ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರೆ, ಸೊ ಅದ್ರ ಬಗ್ಗೆನೂ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಹೋಗ್ತೀನಿ. ಹಾಗೆ ನೀಟ್ 2026ನ ರಿಸಲ್ಟ್ ಡೇಟ್ ಯಾವಾಗ ಬರುತ್ತೆ, ರಿಸಲ್ಟ್ ಅನ್ನೋದು ಯಾವಾಗ ಬರುತ್ತೆ ಅಂತ ಕೇಳ್ತೀವಿ, ನೀಟ್ 2026ನ ರಿಸಲ್ಟು. ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ನೀಟ್ 2026ನ MBBS ಕಟ್ ಆಫ್ ಎಷ್ಟಿದೆ ಅಂತ ಕೇಳ್ತಿದ್ರೆ, ಕಟ್ ಆಫ್. ಸೊ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಏನಂದರೆ ಕಟ್ ಆಫ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದ್ರ ಎಲ್ಲದನ್ನು ನೋಡ್ತೋಗೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಕಟ್ ಆಫ್ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದೆ, ಅಂದರೆ ಅಪ್ರಾಕ್ಸಿಮೇಟ್ಲಿ ಇದೇ ಥರ ಇರಲ್ಲ ನಿಮ್ಮ ಕಟ್ ಆಫ್, ಸ್ವಲ್ಪ ಚೇಂಜಸ್ ಆಗಬಹುದು. ಇದು ನೋಡ್ತಾ ಇರ್ಬೋದು, ನಾನು ಪ್ರಿಪೇರ್ ಮಾಡಿರೋದು 720 ಮಾರ್ಕ್ಸ್ಗೆ. ಸೊ ಕ್ಯಾಟಗರಿ ಏನೇನು ಜನರಲ್, OBC, SC, ST ಎಲ್ಲ ಕ್ಯಾಟಗರಿ ಇದೆ. ಇದು ಕ್ವಾಲಿಫೈ, ಇದು ಅಂದರೆ ಕ್ವಾಲಿಫೈ ಆಗೋಕ್ಕೆ, ಅಂದರೆ ಇಷ್ಟು ಇದ್ದರೆ ಕ್ವಾಲಿಫೈ ಅಂತ. ಸೊ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಾಲಿಫೈ ಮಾರ್ಕ್ಸ್ ಔಟ್ ಆಫ್ 720ಗೆ ಇಷ್ಟು ಬಂದರೆ ನೀವು ಕ್ವಾಲಿಫೈ ಆಗ್ತೀರಾ, ಅಂದರೆ ಪಾಸ್ ಆಗ್ತೀರಾ ಅಂತ. ಎಕ್ಸ್ಪೆಕ್ಟೆಡ್ ಸೇಫ್ ಸ್ಕೋರ್ ಫಾರ್ ಗೌರ್ಮೆಂಟ್ MBBS ಸೀಟ್, ನೀವು ಗೌರ್ಮೆಂಟ್ MBBS ಸೀಟ್ನ ತೊಗೋಬೇಕಂದ್ರೆ ಇಷ್ಟು ಸ್ಕೋರ್ನ ಮಾಡಬೇಕಾಗತ್ತೆ. ಸೊ ಎಷ್ಟು ಏನು ಅಂತ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ಇಲ್ಲಿ ಜನರಲ್ EVCಗೆ, ಜನರಲ್ ಕ್ಯಾಟಗರಿಯವರಿಗೆ ಮತ್ತು EVSC ಕ್ಯಾಟಗರಿಗೆ ಎಷ್ಟು ಬಂದರೆ ನೀವು ಕ್ವಾಲಿಫೈ ಅಂದರೆ ಪಾಸ್ ಆಗ್ತೀರಿ, ಅಂದರೆ 130 to 150 ಮಾರ್ಕ್ಸ್ ಬರಬೇಕಂದ್ರೆ 130ರಿಂದ 150 ಮಾರ್ಕ್ಸ್ ಬಂದರೆ ನೀವು ಕ್ವಾಲಿಫೈ ಆಗ್ತೀರಾ. ನಿಮಗೆ ಸೀಟ್ ಸಿಗಬೇಕು, MBBS ಅಲ್ಲಿ ಸೀಟ್ ಸಿಗಬೇಕಂದ್ರೆ 650 into 630 ಅಂದರೆ 615ರಿಂದ 630 ಮೇಲೆ ನಿಮ್ಮ ಮಾರ್ಕ್ಸ್ ಅನ್ನೋದು ಬಂದಿರಬೇಕು ನೀಟ್ನಲ್ಲಿ. ಆವಾಗ ಮಾತ್ರ ನಿಮಗೆ ಸೀಟ್ ಅನ್ನೋದು ಸಿಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮತ್ತು ಆಪ್ಷನ್ ಎಂಟ್ರಿ ಮತ್ತು ಕೌನ್ಸಿಲಿಂಗ್ ಅದ್ರ ಮೇಲೂ ಸ್ವಲ್ಪ ಡಿಪೆಂಡ್ ಆಗುತ್ತೆ ನಮಗೆ ಸೀಟ್ ಸಿಗೋದು. ನೆಕ್ಸ್ಟ್ OBC ಸ್ಟೂಡೆಂಟ್ಗೆ ಕ್ವಾಲಿಫೈ ಅಂದರೆ ಪಾಸ್ ಆಗೋಕ್ಕೆ 120 to 140 ಮಾರ್ಕ್ಸ್ ಬೇಕಾಗುತ್ತೆ. ಹಾಗೆ ಈ ಎಕ್ಸ್ಪೆಕ್ಟೆಡ್ ಸೇಫ್ ಸ್ಕೋರ್ ಎಷ್ಟು ಬಂದರೆ ನೀವು MBBSನಲ್ಲಿ ಸೀಟ್ನ ಸಿಗುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ ಅಂತ ಹೇಳಿದ್ರೆ 590ರಿಂದ 610 ಮೇಲೆ ನಿಮ್ಮ ಮಾರ್ಕ್ಸ್ ಅನ್ನೋದು ಬರಬೇಕಾಗುತ್ತೆ. 590 to 610 ಮೇಲೆ ನಿಮ್ಮ ಮಾರ್ಕ್ಸ್ ಬಂದರೆ ನಿಮಗೆ ಸೀಟ್ ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು SC ಕ್ಯಾಟಗರಿಯವರಿಗೆ 110ರಿಂದ 125 ಮಾರ್ಕ್ಸ್ ಬಂದರೆ ನೀವು ಪಾಸ್ ಅಂತ, ಕ್ವಾಲಿಫೈ ಅಂತ. 110 to 125 ಮಾರ್ಕ್ಸು. ನೆಕ್ಸ್ಟು ನೀವು ರ್ಯಾಂಕ್ ಇದು ಬರಬೇಕಂದ್ರೆ, ರ್ಯಾಂಕ್ ಅಂದರೆ ಸೊ ನೀವು MBBS ಅಲ್ಲಿ ಸೀಟ್ನ ತೊಗೋಬೇಕಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೊ 520ಯಿಂದ 550 ಬರಬೇಕಾಗತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಷ್ಟು ಬರಬೇಕಾಗುತ್ತೆ. ಇನ್ನು ST ಕ್ಯಾಟಗರಿಯವರಿಗೆ 110 to 125 ಸೇಮ್ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಇದು ಮಾತ್ರ ಕಡಿಮೆ ಆಗುತ್ತೆ, ಅಂದರೆ ನಿಮ್ಮ MBBS ಸೀಟ್ ತೊಗೋಬೇಕಂದ್ರೆ ನಿಮಗೆ 490ರಿಂದ 540 ಮಾರ್ಕ್ಸ್ ಇದ್ದರೆ ನಮಗೆ ಸೀಟ್ ಅನ್ನೋದು ಸಿಗತ್ತಂತಲೇ ಹೇಳ್ಬೋದಾಗಿದೆ. ಸೊ ಇಷ್ಟ್ರ ಮೇಲೆ ನಿಮ್ಮ ಮುಂದೆ ಮಾರ್ಕ್ಸ್ ಅನ್ನೋದು ಬಂದಿರಬೇಕಾಗುತ್ತೆ 720ಕ್ಕೆ. ಸೊ ಇದು ನಿಮ್ಮ ಚೇಂಜ್ ಆಗ್ತಾ ಬರುತ್ತೆ, ಏನರ ಮೇಲೆ ಚೇಂಜ್ ಆಗುತ್ತೆ ಅಂದರೆ, ಸೊ ನೀವು ಕೌನ್ಸಿಲಿಂಗು ಮತ್ತು ಆಪ್ಷನ್ ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಸೀಟ್ ಸಿಗತ್ತೋ ಇಲ್ವೋ ಅನ್ನೋದು ಚೇಂಜ್ ಆಗುತ್ತೆ. ಇಷ್ಟು ಮಾರ್ಕ್ಸ್ ಬಂದಿದರೆ ನಿಮಗೆ ಸೀಟ್ ಸಿಗೋದು ಒಂದು 90% ಚಾನ್ಸಸ್ ಜಾಸ್ತಿ ಇರುತ್ತೆ MBBS ಗೌರ್ಮೆಂಟ್ ಕಾಲೇಜಲ್ಲಿ. ಸೊ ಸ್ವಲ್ಪ ಚೇಂಜಸ್ ಕೂಡ ಆಗಬಹುದು ನೀವು ಆಪ್ಷನ್ ಎಂಟ್ರಿ ಮಾಡೋದಲ್ಲಿ. ನೆಕ್ಸ್ಟ್ ನೋಡೋದಾದರೆ ನೀಟ್ 2026ನ MBBS ಫೀಸ್ ಸ್ಟ್ರಕ್ಚರ್ ಎಷ್ಟು, ಗೌರ್ಮೆಂಟು ಮತ್ತು ಪ್ರೈವೇಟ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್, ಫೀಸ್ ಎಷ್ಟಿದೆ ಅಂತ ಕೇಳ್ತಿದ್ರು. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ನೋಡ್ತಿರ್ಬೋದು ಇಲ್ಲಿ ಫೀಸ್ನ ಒಂದು ಇಟ್ಟಿದ್ದೀನಿ, ಫೀಸ್ ಸ್ಟ್ರಕ್ಚರು. ಸೊ ಇಲ್ಲಿ ಕಾಲೇಜ್ ಟೈಪು, ಆ್ಯನ್ಯುವಲ್ ಫೀಸು ಮತ್ತು ಟೋಟಲ್ ನಿಮ್ಮ ಕಂಪ್ಲೀಟಾಗಿ MBBSನ ಫುಲ್ ಕಂಪ್ಲೀಟ್ ಮಾಡೋವರೆಗೆ ಎಷ್ಟು ಫೀಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. 100% ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಪ್ರಾಕ್ಸಿಮೇಟ್ಲಿ ಇಷ್ಟ ಆಗುತ್ತೆ. ಫಸ್ಟು ಬಂದುಬಿಟ್ಟು ಕಾಲೇಜು ಟೈಪು ಆಲ್ ಇಂಡಿಯನ್ AIIMS ಅಂದರೆ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಅಂತ. ಸೊ ಇದು ಆ್ಯನ್ಯುವಲ್ ಫೀಸ್ ತುಂಬಾ ಕಡಿಮೆ ಇರುತ್ತೆ, ಯಾಕಂದರೆ ಇದು ಕೇಂದ್ರ ಸರ್ಕಾರದಾಗಿರುತ್ತೆ, ಕೇಂದ್ರ ಸರ್ಕಾರದ ಕಾಲೇಜ್ ಆಗಿರೋದ್ರಿಂದ ಕಡಿಮೆ ಇರುತ್ತೆ.
ಇದು ಬಂದ್ಬಿಟ್ಟು 1600 ಸ್ಟಾರ್ಟ್ ಆಗುತ್ತೆ ಆ್ಯನ್ಯುವಲ್ ಫೀಸು. 1600 6000ವರೆಗೂ ಇರುತ್ತೆ. 6000 ಇರುತ್ತೆ, 1600 ಅಂತ ಮೆನ್ಷನ್ ಮಾಡಿದರೆ 6000 ಅನ್ನೋದು ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಟೋಟಲ್ MBBS ಫೀಸ್ ಈ ಒಂದು ಕಾಲೇಜಲ್ಲಿ ನೀವೇನಾದ್ರು ಹೋದರೆ MBBS ಫೀಸ್ ಈ ಒಂದು ಕಾಲೇಜ್ ನಿಮ್ಗೆ ಏನಾದರೂ ಸಿಕ್ತಾ ಅಂದರೆ ಟೋಟಲ್ MBBS ನೀವು MBBSನ ಕಂಪ್ಲೀಟ್ ಮಾಡೋದಕ್ಕೆ ಒಂದು 10ರಿಂದ 30,000 ಆಗುತ್ತೆ ಅಷ್ಟೇ. ತುಂಬ ಜಾಸ್ತಿ ಏನೂ ಆಗಲ್ಲ ಅಂತಲೇ ಹೇಳ್ಬೋದಾಗಿದೆ. ಸೊ ಇದು ಕಂಪ್ಲೀಟ್ಲಿ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಎಷ್ಟಿದೆ ಅಂತ ನೋಡೋದಾದ್ರೆ, ಸೊ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ 10ರಿಂದ 2,50,000ವರೆಗೂ ಇರುತ್ತೆ. ಸೊ ನೆಕ್ಸ್ಟು ಇಲ್ಲಿ 50 ನೀವು ಆ್ಯನ್ಯುವಲ್ ಕಂಪ್ಲೀಟ್ ಮಾಡಿದ್ರೆ MBBS ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ 50,000ದಿಂದ 10 ಲಕ್ಷದವರೆಗೂ ನಿಮಗೆ ಬೇಕಾಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಫೀಸ್ ಇಷ್ಟು ಅನ್ನೋದು ನಿಮಗೆ ಫುಲ್ ಕಂಪ್ಲೀಟ್ ಮಾಡೋದಕ್ಕೆ ಇಷ್ಟು ನಿಮಗೆ ಅಮೌಂಟ್ ಅನ್ನೋದು ಬೀಳುತ್ತೆ MBBSನ ಕಂಪ್ಲೀಟ್ ಮಾಡೋದಕ್ಕೆ. ನೆಕ್ಸ್ಟು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬಂದುಬಿಟ್ಟು ಪ್ರೈವೇಟಲ್ಲಿ ನಿಮಗೆ ಕ್ರೋರ್ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೀವು ಕಂಪ್ಲೀಟ್ ಮುಗಿಸುವ ಒಳಗೆ ನಿಮಗೆ ಕ್ರೋರ್ ಅಂತೂ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಪ್ರೈವೇಟ್ ಕಾಲೇಜ್ನ ಚೂಸ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ. ಸೊ ಪ್ರೈವೇಟ್ ಕಾಲೇಜಲ್ಲಿ ಚೂಸ್ ಮಾಡಿದ್ರೆ ಸೊ ನಿಮಗೆ ಫೀಸ್ ಅನ್ನೋದು ಕ್ರೋರ್ ಮೇಲೆ ಇರುತ್ತೆ. ಸೊ ಇಲ್ಲಿ 8 ಲ್ಯಾಕಿಂದ 25 ಲ್ಯಾಕ್ವರೆಗೂ ಇದೆ. ಸೊ 25 ಲ್ಯಾಕೇ ಬೀಳುತ್ತೆ ನಿಮಗೆ ಆ್ಯನ್ಯುವಲ್ ಫೀಸ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ. ನೆಕ್ಸ್ಟು 40 ಲ್ಯಾಕ್ ಅಂದರೆ ನೀವು ಆ್ಯನ್ಯುವಲ್ ಕಂಪ್ಲೀಟ್ ಮುಗಿಸೋತ್ತಿಗೆ ಟೋಟಲ್ MBBS ಕಂಪ್ಲೀಟ್ ಆಗುವಷ್ಟಿಗೆ ನಿಮಗೆ 1,25,000ವರೆಗೂ ಆಗುತ್ತೆ. 1.25 crore ಆಗುತ್ತೆ. ಸೊ ಇಲ್ಲಾಂದರೆ 40 ಲ್ಯಾಕ್ಗೂ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ. ಸೊ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಡಿಮ್ಡ್ ಯೂನಿವರ್ಸಿಟಿ ಅಂತ ಇದೆ. ಸೊ ಇದರ ಅರ್ಥ ಏನಂದರೆ ಗೌರ್ಮೆಂಟು ಮತ್ತು ಪ್ರೈವೇಟು ಎರಡು ಮಿಕ್ಸ್ ಆಗಿರುತ್ತೆ. ಸೊ ಮಿಕ್ಸ್ ಆಗಿರೋ ಕಾಲೇಜಲ್ಲಿ ಸ್ವಲ್ಪ ಫೀಸು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದು ಫುಲ್ಲು ಪ್ರೈವೇಟು ಅಲ್ಲ, ಫುಲ್ಲು ಗೌರ್ಮೆಂಟು ಅಲ್ಲ, ಮಿಡಲಲ್ಲಿ ಇರುತ್ತೆ. ಇದು 16 ಲ್ಯಾಕಿಂದ 27 ಲ್ಯಾಕ್ವರೆಗೂ ಸೊ ಆ್ಯನ್ಯುವಲ್ ಫೀಸ್ ಅನ್ನೋದು ಬೀಳುತ್ತೆ. ಸೊ ನಿಮಗೆ ಮತ್ತು ಇನ್ನು ಟೋಟಲ್ MBBS ಫೀಸ್ ನೀವು ಕಂಪ್ಲೀಟ್ ಮಾಡೋತ್ತಿಗೆ MBBSನ ನಿಮಗೆ 70 ಲಕ್ಷದಿಂದ 1,20,000 1,20,000 crore 1.20 crore ನಿಮ್ಗೆ ಆಗುತ್ತೆ. ಸೊ ಇಷ್ಟು ಫೀಸ್ ಸ್ಟ್ರಕ್ಚರು ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು. ಸೊ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಏನಂತ ಮೆನ್ಷನ್ ಮಾಡಿದೆ. ಸೊ ನೀಟ್ನಲ್ಲಿ ಎಷ್ಟು ಮಾರ್ಕ್ಸ್ ಬಂದರೆ ನಿಮ್ಗೆ ಗೌರ್ಮೆಂಟ್ನಲ್ಲಿ ಸೀಟ್ ಸಿಗುತ್ತೆ. ಅದೇ 600 ಮೇಲೆ ಬಂತಂದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ 100ಗೆ 90% ಜಾಸ್ತಿ ಇರುತ್ತೆ. ಸೊ 100ಗೆ 90% ಚಾನ್ಸ್ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ಕೌನ್ಸ್ಲಿಂಗ್ ಮತ್ತು ನಿಮ್ಮ ಆಪ್ಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ 600, 615, 630 ಬಂತಂದರೆ ಪಕ್ಕ ನಿಮಗೆ CET ಖಚಿತವಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರೆ ನಿಮ್ಮ ರಿಸಲ್ಟ್ ಬಂದು 2-3 ದಿನದೊಳಗಡೆ ನಿಮ್ಮ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಕೌನ್ಸ್ಲಿಂಗ್ ಬಂದುಬಿಟ್ಟು ಕಂಬೈನ್ ಕೌನ್ಸ್ಲಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. KCET ಮತ್ತು ನೀಟ್ ಎರಡು ಒಟ್ಟಿಗೆ ಕಂಬೈನ್ ಕೌನ್ಸ್ಲಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೋ ಸೊ ಅವತ್ತಿನ ನೆಕ್ಸ್ಟ್ 2-3 ದಿನದೊಳಗಡೆ ನಿಮ್ಮ ಕೌನ್ಸ್ಲಿಂಗ್ ಕೂಡ ಆರಂಭವಾಗುತ್ತೆ. ಸೊ ಆ ಆಪ್ಷನ್ ಎಂಟ್ರಿ ಆದಮೇಲೆ ಕೌನ್ಸ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ರೀನೀಟ್ 2020 ರಿಸಲ್ಟ್ ಯಾವಾಗ ಬರುತ್ತೆ? ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಜುಲೈ 2nd ವೀಕ್ ಅಥವಾ ಫಸ್ಟ್ ವೀಕ್ ಅಂತ ಹೇಳಿದರು. ಫಸ್ಟ್ ವೀಕ್ ಇನ್ನೇನು ಸ್ವಲ್ಪ ದಿನದ ಫಸ್ಟ್ ವೀಕಲ್ಲಿ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. 2nd ವೀಕಲ್ಲಿ ನಿಮ್ಮ ಒಂದು ರೀನೀಟ ರಿಸಲ್ಟ್ ಬಿಡುಗಡೆ ಆಗುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಜುಲೈ 2nd ವೀಕಲ್ಲಿ ನಿಮ್ಮೊಂದು ರಿಸಲ್ಟ್ನ ಬಿಡೋ ಚಾನ್ಸಸ್ ಇದೆ. ಇನ್ನು ಯಾವುದೇ ರೀತಿ ಅಫಿಷಿಯಲ್ ಆಗಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಸೊ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಜುಲೈ 2nd ವೀಕಲ್ಲಿ ನಿಮ್ಮೊಂದು ರಿಸಲ್ಟ್ನ ಬಿಡ್ತಾರೆ. ಯಾಕಂದರೆ ಅಲ್ಲಿಗೆ ನಿಮ್ಮ ಒಂದು 20 ದಿನ ಬೇಕು ನಿಮ್ಮ ಒಂದು ಎಲ್ಲ ಕರೆಕ್ಷನ್ ಕಂಪ್ಲೀಟ್ ಮಾಡೋಕ್ಕೆ. ಸೊ ಟೋಟಲ್ ಆಗಿ ಅಲ್ಲಿಗೆ 2nd ವೀಕ್ ಬಂತಂದರೆ 20 ದಿನ ಆಗುತ್ತೆ ನಿಮ್ಮ ಒಂದು ಅಲ್ಲಿಗೆ. ಆವಾಗ ನಿಮ್ಗೆ ಒಂದು ರಿಸಲ್ಟ್ ಬಿಡೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ರೀನೀಟ್ನ ರಿಸಲ್ಟ್ ಸೊ ಜುಲೈ 2nd ವೀಕಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.